ಇಡೀ ಬಾಲಿವುಡ್ ನಲ್ಲಿ ಈಗ ರಣವೀರ್ ಸಿಂಗ್ ಅವರ ಡಾನ್ 3 ಸಿನಿಮಾ ಸುತ್ತ ಸೃಷ್ಟಿಯಾಗಿರೋ ವಿವಾದ ಈಗ ಒಂದು ಬಿಗ್ ಇಂಟರ್ ನ್ಯಾಷನಲ್ ಸ್ಕ್ಯಾಂಡಲ್ ತರ ಸೌಂಡ್ ಮಾಡ್ತಾ ಇದೆ. ಹೌದು, ರಣವೀರ್ ಸಿಂಗ್ ಅವರನ್ನು ಬಾಲಿವುಡ್ ನಲ್ಲಿ ಬ್ಯಾನ್ ಮಾಡಲಾಗ್ತಿದೆ ಅನ್ನೋ ಸುದ್ದಿಗಳ ಬೆನ್ನಲ್ಲೇ ಈ ಅಸಲಿ ಸತ್ಯ ಹೊರಬಂದಿದೆ. ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಫೆಡರೇಷನ್ ರಣವೀರ್ ವಿರುದ್ಧ ನಾನ್ ಕೋಪರೇಟಿವ್ ಡೈರೆಕ್ಟಿವ್ ಜಾರಿ ಮಾಡಿದೆ. ಶೂಟಿಂಗ್ ಆರಂಭವಾಗೋ ಕೇವಲ 3 ವಾರ ಮುಂಚೆ ರಣವೀರ್ ಸಿಂಗ್ ಈ ಪ್ರಾಜೆಕ್ಟ್ ನಿಂದ ಸಡನ್ ಆಗಿ ಹೊರ ನಡೆದಿದ್ದಕ್ಕೆ ನಿರ್ಮಾಪಕರಿಗೆ ಬರೋಬ್ಬರಿ 25 ಕೋಟಿ ನಷ್ಟವಾಗಿದೆ. ಆದ್ರೆ ರಣವೀರ್ ಸಿಂಗ್ ಅವರು ಈ ನಿರ್ಧಾರ ತಗೊಳ್ಳೋಕೆ ಅಸಲಿ ಕಾರಣ ಬೇರೆ ಇತ್ತು. ಏನಿದು ಡಾನ್ 3 ಒಳಗಿನ ರಾಜಕೀಯ? ರಣವೀರ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೇಕೆ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಪ್ರೇಕ್ಷಕರಲ್ಲಿ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ನಮ್ಮ ಟೀಮ್ ಹಾರ್ಡ್ ವರ್ಕ್ಗೆ ನಿಮ್ಮ ಕಡೆಯಿಂದ ಸಿಗೋ ಒಂದು ಬಿಗ್ ಸಪೋರ್ಟ್ ಅಂದ್ರೆ ಅದು ನಿಮ್ಮ ಸಬ್ಸ್ಕ್ರಿಪ್ಷನ್. ಕತೆ ಸ್ಟುಡಿಯೋ ಕೇವಲ ನಮ್ಮ ಚಾನೆಲ್ ಅಲ್ಲ, ಇದು ನಿಮ್ಮ ಜಗತ್ತು. ನಮ್ಮನ್ನು ಮತ್ತಷ್ಟು ಮೋಟಿವೇಟ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಹೊಸ ಪ್ರಯತ್ನಗಳಿಗೆ ಶಕ್ತಿ ತುಂಬಿ. ಇನ್ನು ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ರಣವೀರ್ ಸಿಂಗ್ ಡಾನ್ 3 ಇಂದ ಸಡನ್ ಆಗಿ ಎಕ್ಸಿಟ್ ಆಗೋಕೆ ಮೇನ್ ರೀಸನ್ ಡೈರೆಕ್ಟ್ ಫರ್ಹಾನ್ ಅಖ್ತರ್ ಅವರ ಗೊಂದಲಗಳು. ಫರ್ಹಾನ್ ಅಖ್ತರ್ ಅವರು ಇಷ್ಟು ದಿನವಾದ್ರೂ ಡಾನ್ 3 ಕಥೆಯನ್ನು ಪೂರ್ತಿಯಾಗಿ ಲಾಕ್ ಮಾಡಿರಲಿಲ್ಲ. ಅಷ್ಟೇ ಅಲ್ಲದೆ ರಣವೀರ್ ಸಿಂಗ್ ಅವರನ್ನ ಹೀರೋ ಅಂತ ಅನೌನ್ಸ್ ಮಾಡಿದ ಮೇಲೂ ಫರ್ಹಾನ್ ಒಳಗೆ ಮತ್ತೆ ಹೃತಿಕ್ ರೋಷನ್ ಜೊತೆ ಈ ಕಥೆಯ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ತನಗೆ ಕಥೆಯ ಕ್ಲಾರಿಟಿ ಸಿಗದೇ ಇರೋದು ಮತ್ತು ತನ್ನನ್ನು ಬಿಟ್ಟು ಹೃತಿಕ್ ಜೊತೆ ಮತ್ತೆ ಡಿಸ್ಕಷನ್ ಮಾಡ್ತಿರೋದು ರಣವೀರ್ ಸಿಂಗ್ಗೆ ತೀವ್ರ ಬೇಸರ ತರಿಸಿದೆ. ಇದೇ ಕಾರಣಕ್ಕೆ ರಣವೀರ್ ಸಿಂಗ್ ಅವರು ಈ ಪ್ರಾಜೆಕ್ಟ್ ನಿಂದ ಕಂಪ್ಲೀಟ್ ಆಗಿ ಹೊರ ನಡೆಯೋ ಬಿಗ್ ಸ್ಟೆಪ್ ತಗೊಂಡ್ರು. ಯಾವಾಗ ವಿದೇಶಿ ಶೂಟಿಂಗ್ ಕೇವಲ 3 ವಾರ ಇರುವಾಗ ರಣವೀರ್ ಸಿನಿಮಾ ಬಿಟ್ರು ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಹೌಸ್ಗೆ ತೀವ್ರ ನಷ್ಟವಾಯಿತು. ಪ್ರೀ ಪ್ರೊಡಕ್ಷನ್ ನಲ್ಲೇ 40 ರಿಂದ 45 ಕೋಟಿ ಲಾಸ್ ಆಗಿದ್ದಕ್ಕೆ ನಿರ್ಮಾಪಕರು ವೆಸ್ಟರ್ನ್ ಇಂಡಿಯಾ ಸಿನಿಮಾ ಫೆಡರೇಷನ್ಗೆ ಕಂಪ್ಲೇಂಟ್ ಕೊಟ್ರು. ಈ ವಿಚಾರವಾಗಿ ಮಾತನಾಡಲು ರಣವೀರ್ ಸಿಂಗ್ ಫೆಡರೇಷನ್ ಮುಂದೆ ಬರದೇ ಇದ್ದಾಗ ಚಿತ್ರರಂಗದ ಯಾವುದೇ ಕಾರ್ಮಿಕರು ರಣವೀರ್ ಜೊತೆ ಕೆಲಸ ಮಾಡಬಾರದು ಅಂತ ನಾನ್ ಕೋಪರೇಟಿವ್ ಡೈರೆಕ್ಟಿವ್ ಹೊರಡಿಸಲಾಗಿತ್ತು. ಇದು ಕಾನೂನಾತ್ಮಕ ಬ್ಯಾನ್ ಅಲ್ಲದಿದ್ದರೂ ರಣವೀರ್ ಹೊಸ ಸಿನಿಮಾ ಶೂಟಿಂಗ್ ಮಾಡದಂತೆ ಕಟ್ಟಿ ಹಾಕುವ ಪ್ಲಾನ್ ಇದಾಗಿದೆ. ಆದ್ರೆ ಚಿತ್ರರಂಗದ ಮತ್ತೊಂದು ಸಂಸ್ಥೆಯಾದ ಇದು ರಣವೀರ್ ವಿರುದ್ಧ ನಡೆದಿರೋ ದೊಡ್ಡ ಪಿತೂರಿ ಅಂತ ಕಿಡಿಕಾರಿದೆ. ಆದರೆ ಇಂಡಸ್ಟ್ರಿಯ ಒಳಗಿನ ಕತೆ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ರಣವೀರ್ ಸಿಂಗ್ ರನ್ನು ಕೇವಲ ಡಾನ್ 3 ಕಾರಣಕ್ಕೆ ಟಾರ್ಗೆಟ್ ಮಾಡಿಲ್ಲ. ಅದಕ್ಕಿರೋ ಅಸಲಿ ಕಾರಣ ಅವರ ದುರಂಧರ್ ಸಿನಿಮಾ. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಅವರು ಬಡೆ ಸಾಹೇಬ್ ಅನ್ನೋ ಕ್ಯಾರೆಕ್ಟರ್ ಅನ್ನು ಸ್ಕ್ರೀನ್ ಮೇಲೆ ಎಳೆದು ತಂದಿದ್ದಾರೆ. ಸಮಾಜದ ಮುಖವಾಡ ಹಾಕಿಕೊಂಡಿರೋ ರಿಯಲ್ ವಿಲನ್ ಗಳ ಅಸಲಿ ಮುಖವನ್ನು ರಣವೀರ್ ಬಿಚ್ಚಿಟ್ಟಿದ್ದರು. ಬಾಲಿವುಡ್ ನ ಬೇರೆ ಯಾವ ಫೇಕ್ ಸೂಪರ್ ಸ್ಟಾರ್ ಗಳು ಮಾಡಲಾಗದ ಧೈರ್ಯವನ್ನು ರಣವೀರ್ ಸಿಂಗ್ ಮಾಡಿದ್ದರು. ಇದೇ ಕಾರಣಕ್ಕೆ ಬಾಲಿವುಡ್ ನ ಕೆಲವು ದೊಡ್ಡ ತಲೆಗಳಿಗೆ ಇದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿಯೇ ರಣವೀರ್ ಸಿಂಗ್ ಅವರನ್ನು ಸೈಡ್ ಲೈನ್ ಮಾಡಲು ಈ ತರಹದ ಕಾನ್ಸ್ಪಿರಸಿ ನಡೆಯುತ್ತಿದೆ ಅನ್ನೋದು ಕಹಿ ಸತ್ಯ. ಇನ್ನು ರಣವೀರ್ ಅವರ ಸ್ಪೋಕ್ಸ್ ಪರ್ಸನ್ ನಾವು ಸದ್ಯಕ್ಕೆ ಸೈಲೆಂಟ್ ಆಗಿ ಇರ್ತೀವಿ, ಗೌರವದಿಂದಲೇ ಈ ಮ್ಯಾಟರ್ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ವಿವಾದಗಳು ಸುತ್ತುವರೆದಿರುವ ಬೆನ್ನಲ್ಲೇ ರಣವೀರ್ ಸಿಂಗ್ ಅವರು ಇತ್ತೀಚೆಗೆ ಕರ್ನಾಟಕದ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದರು. ಕಾಂತಾರ ಚಾಪ್ಟರ್ 1 ಸಿನಿಮಾದ ವಿಚಾರವಾಗಿ ಚಾಮುಂಡಿ ಬೆಟ್ಟಕ್ಕೆ ಸ್ವತಃ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ತಲೆಬಾಗಿ ಕ್ಷಮೆ ಯಾಚಿಸಬೇಕು ಎಂದು ಕೋರ್ಟ್ ಆರ್ಡರ್ ಮಾಡಿತ್ತು. ಕೋರ್ಟ್ ಆದೇಶಕ್ಕೆ ತಲೆಬಾಗಿದ ರಣವೀರ್ ಬೆಟ್ಟಕ್ಕೆ ಬಂದು ದೇವಿಯ ಮುಂದೆ ಕ್ಷಮೆ ಕೇಳಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ. ಇದೆಲ್ಲದರ ನಡುವೆ ರಣವೀರ್ ಸಿಂಗ್ ಅವರ ಮುಂದಿನ ಪ್ರಾಜೆಕ್ಟ್ ನಿರ್ದೇಶಕ ಆದಿತ್ಯದ ಜೊತೆ ಇರಲಿದ್ದು ಇದೊಂದು ಹೈ ಬಜೆಟ್ ಪೌರಾಣಿಕ ಸಿನಿಮಾ ಆಗಲಿದೆ ಅನ್ನೋ ಬಲವಾದ ರೂಮರ್ಸ್ ಕೇಳಿ ಬರ್ತಾ ಇದೆ. ಆದ್ರೆ ನೆನಪಿರಲಿ, ಇದು ಕೇವಲ ರೂಮರ್ಸ್ ಅಷ್ಟೇ, ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಅಲ್ಲಿಯವರೆಗೂ ನಾವು ವೇಟ್ ಮಾಡಿ ನೋಡ್ಬೇಕು. ಕೊನೆಯದಾಗಿ ಈ ಇಡೀ ಸಿಚುಯೇಷನ್ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂತಂದ್ರೆ, ಬಾಲಿವುಡ್ ನಲ್ಲಿ ನೆಪೋಟಿಸಂ ಮತ್ತು ಗ್ರೂಪಿಸಂ ಹೊಸದೇನಲ್ಲ. ರಣವೀರ್ ಸಿಂಗ್ ತರಹದ ಒಬ್ಬ ಅದ್ಭುತ ನಟ ಬೇರೆ ಸ್ಟಾರ್ಗಳು ಮಾಡದ ರಿಯಲಿಸ್ಟಿಕ್ ಮತ್ತು ಡೇರಿಂಗ್ ಸಿನಿಮಾ ದುರಂಧರ್ ಮಾಡಿದಾಗ ಈ ರೀತಿ ಟಾರ್ಗೆಟ್ ಮಾಡೋದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಟ್ಯಾಲೆಂಟ್ ಇರೋ ಸೂಪರ್ ಸ್ಟಾರ್ನ ಯಾರು ಕೂಡ ಅಷ್ಟು ಸುಲಭವಾಗಿ ಕತ್ತಲಲ್ಲಿ ಇಡೋಕೆ ಸಾಧ್ಯವಿಲ್ಲ. ಚಾಮುಂಡಿ ತಾಯಿಯ ಆಶೀರ್ವಾದ ಪಡೆದಿರೋ ರಣವೀರ್ ಸಿಂಗ್ ಈ ಎಲ್ಲಾ ಕಾಂಟ್ರವರ್ಸಿಗಳನ್ನು ಮೀರಿ ಮತ್ತಷ್ಟು ಬಲಿಷ್ಠವಾಗಿ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಿಮಗೆ ಈ ಕಾಂಟ್ರವರ್ಸಿ ಬಗ್ಗೆ ಏನ್ ಅನ್ಸುತ್ತದೆ? ರಣವೀರ್ ಸಿಂಗ್ ಅವರ ನಿರ್ಧಾರ ಸರಿಯಾ? ಕಾಮೆಂಟ್ ಮಾಡಿ ತಿಳಿಸಿ. ನಾವು ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೇಕಾ? ಹಾಗಾದ್ರೆ ನಿಮ್ಮ ಪ್ರೀತಿಯ ಬೆಂಬಲ ನಮಗೆ ಬೇಕೇ ಬೇಕು. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಇಡೀ ಟೀಮ್ಗೆ ಕಠಿಣ ಕೆಲಸ ಮಾಡಲು ಬಿಗ್ ಮೋಟಿವೇಶನ್ ಇದ್ದಂತೆ. ಪ್ಲೀಸ್ ಕತೆ ಸ್ಟುಡಿಯೋ ಚಾನೆಲ್ಗನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೊತೆಗಿರಿ. ಧನ್ಯವಾದಗಳು.